ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಸೂಚನೆ. ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಯಿಂದ ಹಣ ವಾಪಸ್. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ವಿಧಾನಸಭೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಯೌವನ, ಹಣ ಹಾಗೂ ಅಧಿಕಾರ ಒಂದೇ ಕಡೆಗೆ ಸೇರಬಾರದು, ಇದು ಅಪಾಯ ಎಂದಿದ್ದಾರೆ. ಇದೇ ಒಂದು ಹೇಳಿಕೆಗೆ ಬಿಜೆಪಿಯ ಸದಸ್ಯ ಸುನಿಲ್ ಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದು, ನೀವು ವೇದಾಂತಿ ಆಗುವುದು ಒಳ್ಳೆಯದು, ಸಿಎಂ ಸ್ಥಾನಕ್ಕೆ ಸೆಟ್ ಆಗುತ್ತಿಲ್ಲ ಎಂದು ಕಾಲೆಳೆದಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಏನು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ. ಇನ್ನು ರೈತರಿಗೆ ಮುಖ್ಯವಾದ ಮಾಹಿತಿ, ಸಾಲ ಮನ್ನಾ ಘೋಷಣೆ. 75,000 ರೂಪಾಯಿವರೆಗಿನ ಸಾಲ ಮನ್ನಾ. ಯಾವ ರೈತರಿಗೆ, ಎಂತಹ ಸಾಲ ಮನ್ನಾ, ಎಲ್ಲ ಸುದ್ದಿ ನೋಡೋಣ. ಇನ್ನು ಕೇಂದ್ರ ಸರ್ಕಾರದಿಂದ LPG ಸಿಲಿಂಡರ್ ಬಳಕೆದಾರರಿಗೆ ಗುಡ್ ನ್ಯೂಸ್. ಮತ್ತೊಮ್ಮೆ KYCಯ ದಿನಾಂಕವನ್ನು ವಿಸ್ತರಿಸಲಾಗಿದ್ದು, ಈಗಲಾದರೂ ಎಚ್ಚೆತ್ತುಕೊಳ್ಳಿ, ಇಲ್ಲವೆಂದರೆ ಸಿಲಿಂಡರ್ ಸಂಪರ್ಕವೇ ಕಡಿತ ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ಕರ್ನಾಟಕದ 31 ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರ ನೇಮಕ. ಯಾವ ಜಿಲ್ಲೆಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ, ಅಧಿಕೃತವಾದ ಪಟ್ಟಿ ಬಂದಿದ್ದು, ಎಲ್ಲ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಬಂದಿದೆ ಕಮೆಂಟ್ ಮಾಡಿ. ಸರ್ಕಾರದ ಪ್ರಕಾರ ಒಟ್ಟು 32ನೇ ಕಂತಿನವರೆಗೆ ಹಣವನ್ನು ಹಾಕಲಾಗಿದೆ. ಅಂದರೆ ಹರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು 64,000 ರೂಪಾಯಿ ಹಾಕಲಾಗಿದೆ. ಆದರೆ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಜಮೆ ಆಗುತ್ತಿದ್ದು, ಹಾಗಾಗಿನೇ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಮುಂದೆ ಮೃತಪಟ್ಟ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಇದುವರೆಗೆ ಜಮಾ ಆದಂತಹ ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗುವುದು ಎಂದು ಹೇಳಲಾಗ್ತಾ ಇದೆ. ಇದೀಗ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ವರದಿಯೊಂದು ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. ಆ ಒಂದು ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅನರ್ಹರ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಹೌದು, ಅನರ್ಹರು ಅಂದರೆ ಮರಣ ಹೊಂದಿದವರು, ಆದಾಯ ತೆರಿಗೆ ಕಟ್ಟುತ್ತಿರುವವರು ಅಥವಾ GST ರಿಟರ್ನ್ ಸಲ್ಲಿಕೆ ಮಾಡಿದವರು. ಹೀಗೆ ಒಂದು ಪಟ್ಟಿ ರೆಡಿ ಮಾಡಿದ್ದು, ಪಟ್ಟಿಯ ಪ್ರಕಾರ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ವಸೂಲಿ ಮಾಡುವುದಾಗಿ ಹೇಳಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಗಿ 3 ವರ್ಷ ಕಳೆದಿದ್ದು, ಕಳೆದ 3 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆ ನೋಂದಣಿಯಾದ ಫಲಾನುಭವಿಗಳ ಪೈಕಿ ಒಟ್ಟು 2,88,376 ಫಲಾನುಭವಿಗಳು ಮರಣ ಹೊಂದಿರುತ್ತಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಈ ಒಂದು ಪೈಕಿ ಮರಣ ಹೊಂದಿದವರ ಪೈಕಿ ಸುಮಾರು 1,03,000 ಫಲಾನುಭವಿಗಳ ಮೃತ ಕುಟುಂಬಸ್ಥರು ಆ ಒಂದು ಯಜಮಾನಿ ಹೆಸರನ್ನು ಬದಲಾಯಿಸಿ ಮುಂದಿನ ಯಜಮಾನಿ ಹೆಸರಲ್ಲಿ ಮರು ನೋಂದಣಿ ಮಾಡಿಕೊಂಡು ಧನ ಸಹಾಯ ಕೂಡ ಅವರು ಪಡೆದುಕೊಂಡಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ಮತ್ತೊಂದು ಮಾಹಿತಿ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗಲಿಂದ ಏಪ್ರಿಲ್ 2026 ಅಂತ್ಯದ ವೇಳೆಗೆ 1.30 ಕೋಟಿ ಫಲಾನುಭವಿಗಳು ಯಶಸ್ವಿಯಾಗಿ ನೋಂದಣಿ ಮಾಡಿಕೊಂಡಿರುತ್ತಾರೆ ಎಂದು ಹೇಳಲಾಗಿದೆ. ಇನ್ನು ಈ ಪೈಕಿ 2,88,376 ಫಲಾನುಭವಿಗಳು ಮರಣ ಹೊಂದಿರುತ್ತಾರೆ ಮತ್ತು ಅದರಂತೆ ಆದಾಯ ತೆರಿಗೆ ಸಲ್ಲಿಕೆ ಮಾಡುತ್ತಿರುವವರ ಸಂಖ್ಯೆ 1,94,000 ಫಲಾನುಭವಿಗಳಾಗಿದ್ದು, ಇವರನ್ನು ಕೂಡ ಅನರ್ಹರು ಎಂದು ಪರಿಗಣಿಸಿ ಪಟ್ಟಿಯಿಂದ ಹೊರಗಿಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ಸರ್ಕಾರದ ಪ್ರಕಾರ BPL, APL, ಅಂತ್ಯೋದಯ ಸೇರಿದಂತೆ ಪಡಿತರ ಚೀಟಿಯಲ್ಲಿ ಕುಟುಂಬದ ಯಜಮಾನಿ ಎಂದು ಮಹಿಳೆ ನಮೂದಿಯಾಗಿದ್ದರೆ ಅವರು ಮಾತ್ರ ಅರ್ಹ ಫಲಾನುಭವಿಗಳಾಗಿರುತ್ತಾರೆ. ಆದರೆ ಆದಾಯ ತೆರಿಗೆ ಪಾವತಿ ಮಾಡಿದರೆ, GST ರಿಟರ್ನ್ ಸಲ್ಲಿಕೆ ಮಾಡುವವರಾಗಿದ್ದರೆ ಆಗ ಅಂತವರು ಅನರ್ಹರು ಎಂದು ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಬಂದಿದೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯೌವನ, ಹಣ ಮತ್ತು ಅಧಿಕಾರ ಒಂದೇ ಕಡೆಗೆ ಸೇರಬಾರದು, ಅದು ಅಪಾಯವಾಗಿರುತ್ತೆ ಎಂದು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಯೌವನ, ಹಣ ಮತ್ತು ಅಧಿಕಾರ ಒಂದೇ ಕಡೆಗೆ ಸೇರಬಾರದು, ಸೇರಿದ್ರೆ ಅದು ಅಪಾಯವಾಗಿರುತ್ತೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಯೋಚನೆಯನ್ನು ಬಿಚ್ಚಿಟ್ಟಿದ್ದಾರೆ. ವಿದ್ಯಾರ್ಥಿಯ ಕಾಲದಿಂದಲೇ ರಾಜಕೀಯ ಮಾಡಲು ನಾನು ಬೆಂಗಳೂರಿಗೆ ಬಂದವನು, ನಾನು ಅಧಿಕಾರ ಅನುಭವಿಸಿದ್ದೇನೆ. ಆದರೆ ಅಧಿಕಾರ ಶಾಶ್ವತವಲ್ಲ. ಯೌವನ, ಹಣ ಮತ್ತು ಅಧಿಕಾರ ಒಂದೇ ಕಡೆಗೆ ಸೇರಬಾರದು, ಇದು ಬಹಳ ಅಪಾಯವಾಗಿರುತ್ತೆ. ಇನ್ನು CM ಸ್ಥಾನವನ್ನು ನಾನು ಮೊದಲಿನಿಂದ ಗೌರವಿಸಿಕೊಂಡು ಬಂದವನು. ಯಾರ ವಿರುದ್ಧವೂ ಕೂಡ ಈ ಒಂದು ಸ್ಥಾನದಿಂದ ನಾನು ದ್ವೇಷ ಮಾಡಲ್ಲ. ಮುಕ್ತ ಮನಸ್ಸಿನಿಂದ ರಾಜ್ಯದ ಜನರ ನಾನು ಸೇವೆ ಮಾಡುತ್ತೇನೆ. ರಾಜಕೀಯದಲ್ಲಿ ಅಧಿಕಾರ ದುರುಪಯೋಗವಾಗಬಾರದು, ವಿಪಕ್ಷಗಳು ಟೀಕೆ ಮಾಡಲಿ, ಆದರೆ ಜನರ ಸೇವೆ ಅಂತಿಮವಾಗಿರಲಿ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. 3 ದಿನದಿಂದ ನನ್ನ ಮಾತನ್ನು ಯಾರೂ ಕೂಡ ಕೇಳಲೇ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನಸ್ಸಿಗೆ ನೋವಾಗಿರೋ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಸ್ನೇಹಿತರೆ, ಇದೇ ಸಮಯದಲ್ಲಿ ಬಿಜೆಪಿಯ ಸದಸ್ಯರಾಗಿರುವ ಸುನಿಲ್ ಕುಮಾರ್ ಅವರು ಎದ್ದು ನಿಂತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ. ನಿಮ್ಮ ಆಲೋಚನೆಯನ್ನು ಜಾರಿಗೆ ತರಲು ನಿಮ್ಮ ಪಕ್ಷವೇ ನಿಮಗೆ ಬಿಡಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಮಂತ್ರಿಮಂಡಲ ಸಚಿವ ಸಂಪುಟ ಮಾಡಲು ನಿಮ್ಮ ಹೈಕಮಾಂಡೇ ನಿಮಗೆ ಬಿಡಲಿಲ್ಲ.
ನೀವು ಆಯ್ಕೆ ಮಾಡಿದಂಥ ಸಚಿವರು ಯಾರಿದ್ದಾರೆ ನಿಮ್ಮ ಸಂಪುಟದಲ್ಲಿ, ನಿಮ್ಮ ಬಳಿ ಯಾರೂ ಕೂಡ ಏನೂ ಕೇಳಲೇ ಇಲ್ಲ ಎಂದು ಕಾಲೆಳೆದಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನೀವು ವೇದಾಂತಿ ಆಗುವುದೇ ಒಳ್ಳೆಯದು, ಸಿಎಂ ಸ್ಥಾನಕ್ಕೆ ನೀವು ಸೆಟ್ ಆಗುತ್ತಿಲ್ಲ ಎಂದು ಕೂಡ ಸುನಿಲ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ಸದನದಲ್ಲಿ ಸ್ವಾರಸ್ಯಕರ ಮಾತುಕತೆ ನಡೆಯುವ ವೇಳೆ ಸುನಿಲ್ ಕುಮಾರ್ ಅವರು ಈ ರೀತಿಯಾದ ಪದವನ್ನು ಬಳಕೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ಏನು ಸುನಿಲ, ನನ್ನನ್ನು ಕಂಡ್ರೆ ನಿನಗೆ ಇಷ್ಟೊಂದು ಕೋಪ ಎಂದು ಪ್ರಶ್ನೆ ಮಾಡಿದ್ದು, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸುನಿಲ್ ಅವರು, ನೀವು ಬಹಳ ಉದಾರಿಗಳು, ಯಾರಿಗೂ ತೊಂದರೆ ಕೊಡಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತೊಂದರೆ ಕೊಡಲು ತುಂಬಾ ಜನ ಇದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಆಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟು, ಲಾರ್ಡ್ ಪ್ರೊಟೆಕ್ಟ್ ಮೀ ಫ್ರಮ್ ಮೈ ಫ್ರೆಂಡ್ಸ್, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸ್ನೇಹಿತರಿಂದ ನನಗೆ ದೇವರು ರಕ್ಷಣೆ ಮಾಡುತ್ತಾರೆ, ಇನ್ನು ಶತ್ರುಗಳಿಗೆ ನಾನೇ ಎದುರಿಸುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ದು, ಇದಕ್ಕೆ ಸುನಿಲ್ ಕುಮಾರ್ ಅವರು ತಿರುಗೇಟು ಕೊಟ್ಟು, ನೀವು ವೇದಾಂತಿ ಆಗುವುದೇ ಒಳ್ಳೆಯದು, ನಿಮಗೆ ಸಿಎಂ ಸ್ಥಾನ ಸೆಟ್ ಆಗ್ತಿಲ್ಲ, ಪರಮೇಶ್ವರರಿಗೆ ಬಿಟ್ಟು ಕೊಟ್ಟು ನೀವು ವೇದಾಂತಿಯಾಗಿ ನಿಮಗೆ ಆಡಳಿತ ಸೆಟ್ ಆಗುತ್ತಿಲ್ಲ ಎಂದು ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದು ಬೆಳೆ ಸಾಲ ಮಾಡಿದ್ರೆ ಕಮೆಂಟ್ ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ. ಹೌದು, ಇತ್ತೀಚೆಗೆ ಕರ್ನಾಟಕದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಎನ್ನುವ ಕೂಗು ಕೇಳಿ ಬಂದಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹೌದು, ಯಾವ ಸಾಲ, ಎಷ್ಟು ಸಾಲ ಎಲ್ಲವನ್ನೂ ಕೂಡ ನೋಡಿ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಎಂಬ ಭರವಸೆ ಕೊಟ್ಟಿದ್ದು, ಈಗ ಇದೇ ಮಧ್ಯೆ ಸ್ನೇಹಿತರೆ, ಕರ್ನಾಟಕದ ನೆರೆ ರಾಜ್ಯ ಆಗಿರುವ ತಮಿಳುನಾಡಿನಲ್ಲಿ 75,000 ರೂಪಾಯಿವರೆಗಿನ ಸಹಕಾರ ಕೃಷಿ ಸಾಲ ಮನ್ನಾ ಎಂದು ಅಲ್ಲಿನ ಮುಖ್ಯಮಂತ್ರಿ ಆಗಿರುವ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು, 75,000 ರೂಪಾಯಿವರೆಗಿನ ಸಹಕಾರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಇಂದು ಘೋಷಣೆ ಮಾಡಿದ್ದಾರೆ. 75,000ದಿಂದ 1,00,000ದವರೆಗೆ ರೈತರು ಸಾಲ ಪಡೆದಿದ್ರೆ ಅದರಲ್ಲಿನ ಗರಿಷ್ಠ 75,000 ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಲಾಗುವುದು, ಉಳಿದಂತ ಸಾಲವನ್ನು ರೈತರು ಪಾವತಿ ಮಾಡಬೇಕಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ತಮಿಳುನಾಡು ಸರ್ಕಾರದ ಮೇಲೆ 953 ಕೋಟಿಗೂ ಅಧಿಕ ಹೆಚ್ಚುವರಿ ಹೊರೆ ಬೀಳುತ್ತೆ, ಆದರೆ 14 ಲಕ್ಷಕ್ಕೂ ಅಧಿಕ ರೈತರಿಗೆ ಅನುಕೂಲವಾಗುತ್ತೆ ಎಂದು ಸಿಎಂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಅಲ್ಲಿನ ಶಾಸಕರಿಗೆ ಹೊಸ ಕಾರು ಕೂಡ ಘೋಷಣೆ ಮಾಡಿದ್ದಲ್ಲದೆ ಕಾರಿಗೆ ತಿಂಗಳಿಗೆ 75,000 ರೂಪಾಯಿ ವಾಹನ ಭತ್ಯೆ ಕೊಡುವುದಾಗಿಯೂ ಕೂಡ ವಿಜಯ್ ಅವರ ಸರ್ಕಾರ ಘೋಷಣೆ ಮಾಡಿದೆ. ಹೌದು, ಕ್ಷೇತ್ರದ ಜನರ ಸಮಸ್ಯೆಗಳನ್ನ ನೇರವಾಗಿ ಕೇಳಲು ಶಾಸಕರಿಗೆ ನಿಯಮಿತ ಒಂದು ಕ್ಷೇತ್ರಗಳಲ್ಲಿ ಸಂಚರಿಸಬೇಕಾಗುತ್ತೆ. ಹಾಗಾಗಿ ಶಾಸಕರಿಗೆ ತಮ್ಮ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸಂಚರಿಸಿ ಜನರ ಸಮಸ್ಯೆ ಕೇಳುವುದು ಮತ್ತು ಸರ್ಕಾರಿ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವುದು ಅವರ ಮೂಲಭೂತ ಕರ್ತವ್ಯದ ಭಾಗವಾಗಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ವಾಹನ ಸೌಲಭ್ಯ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಸಿಎಂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ. ಹೌದು, ಈ ಒಂದು ಹಿಂದೆ ಅಡುಗೆ ಅನಿಲ EKYC ಪೂರ್ತಿ ಮಾಡಲು ನಿಗದಿ ಮಾಡಿದಂಥ ದಿನಾಂಕವನ್ನು ಈಗ ಮತ್ತೊಮ್ಮೆ ವಿಸ್ತರಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಸ್ನೇಹಿತರೆ, ಬಹಳ ಸಮಯಾವಕಾಶ ಕೊಟ್ಟಿಲ್ಲ. ಆಗಸ್ಟ್ 23ರವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಈ ಮೂಲಕ ಕೆಲ ಗ್ರಾಹಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೌದು, LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಿಹಿ ಸುದ್ದಿ ಕೊಟ್ಟಿದ್ದು, ಅಡುಗೆ ಅನಿಲ KYC ಪೂರ್ತಿ ಮಾಡಿಕೊಳ್ಳುವ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅಂದ್ರೆ ಸ್ನೇಹಿತರೆ, ಇನ್ನು ಯಾರು ಕೂಡ EKYC ಮಾಡಿಕೊಂಡಿಲ್ಲೋ ಅಂತವರಿಗೆ ಆಗಸ್ಟ್ 23ರವರೆಗೆ ಕಾಲಾವಕಾಶ ಕೊಡಲಾಗಿದೆ. ಇಂಡಿಯನ್ ಆಯಿಲ್, ಭಾರತ್ ಗ್ಯಾಸ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಸೇರಿದಂತೆ ಇತರೆ ಒಂದು ಗ್ರಾಹಕರು ಈ ಒಂದು EKYCಗೆ ಒಳಗಾಗುವುದು ಕಡ್ಡಾಯವಾಗಿದೆ. ಈಗಾಗಲೇ ಹಲವರ ಮೊಬೈಲ್ಗೆ EKYC ಪೂರ್ತಿ ಮಾಡಿಕೊಳ್ಳುವಂತೆ ಸಂದೇಶವೂ ಕೂಡ ಕಳಿಸಲಾಗುತ್ತಿದೆ. ಇನ್ನು ಸ್ನೇಹಿತರೆ, ಮತ್ತೊಂದೆಡೆಯಲ್ಲಿ EKYC ಗಡುವು ವಿಸ್ತರಣೆ ಆಗಿದೆ. ಆದರೆ ಈಗಲೂ ಕೂಡ ಜನರು, ಗ್ರಾಹಕರು ಈ ಒಂದು KYC ಪ್ರಕ್ರಿಯೆ ವೇಳೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರತಿ ಸಾಲಲ್ಲಿ ನಿಲ್ಲಬೇಕಾಗುತ್ತೆ. ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಇನ್ನು ಕೆಲವು ಬಾರಿ ಬಯೋಮೆಟ್ರಿಕ್ ಯಂತ್ರಗಳು ಕೂಡ ಪದೇ ಪದೇ ಕೈ ಕೊಡುತ್ತಿದ್ದು, ಕೆಲವು ಬಾರಿ ಮೊಬೈಲ್ಗೆ OTP ಸಂದೇಶಗಳು ಕೂಡ ಬರುತ್ತಿಲ್ಲ. ಎಲ್ಲ ಕಾರಣಕ್ಕೆ ಗ್ರಾಹಕರಿಗೆ KYCಗೆ ಹಲವು ಅಡೆತಡೆಗಳು ಬರುತ್ತಿವೆ. ಆದರೆ ಸ್ನೇಹಿತರೆ, ನೀವು ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕವೂ ಕೂಡ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಹೌದು, ಕೇವಲ 5 ನಿಮಿಷದ ಪ್ರಕ್ರಿಯೆಯಾಗಿದೆ. ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಗ್ಯಾಸ್ ಕಂಪನಿ ಹೆಸರನ್ನು ಬರೆದು ಅದರ ಮುಂದೆ KYC ಎಂದು ಬರೆದರೆ ಒಂದು ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ. ಅಧಿಕೃತವಾದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ, ನಿಮ್ಮ ಮೊಬೈಲ್ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆಯಿಂದ ನಮೂದಿಸಿ ಲಾಗಿನ್ ಮಾಡಿಕೊಳ್ಳಿ. ನಂತರ ನೀವು ಅಲ್ಲಿ EKYC ಪ್ರಕ್ರಿಯೆ ಮೇಲೆ ಕ್ಲಿಕ್ ಮಾಡುವ ಮೂಲಕವೂ ಕೂಡ ಈ ಒಂದು ಪ್ರಕ್ರಿಯೆ ಸುಲಭವಾಗಿ ಮಾಡಬಹುದು. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ EKYC ವಿಡಿಯೋ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಕೊನೆಗೂ ರಾಜ್ಯದ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಹೌದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಮತ್ತು ರಾಜ್ಯಪಾಲರ ಆದೇಶಾನುಸಾರ ಈ ಒಂದು ನೇಮಕಾತಿ ಜಾರಿಗೆ ಮಾಡಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಯಾರನ್ನ ನೇಮಕ ಮಾಡಲಾಗಿದೆ ಎಂಬ ಪಟ್ಟಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ. ತುಮಕೂರು ಜಿಲ್ಲೆಗೆ ಡಾಕ್ಟರ್ ಪರಮೇಶ್ವರ್, ಚಿಕ್ಕಮಗಳೂರು KJ ಜಾರ್ಜ್, ಬೆಂಗಳೂರು ಗ್ರಾಮಾಂತರ KH ಮುನಿಯಪ್ಪ, ಕೋಲಾರಕ್ಕೆ ರಾಮಲಿಂಗಾರೆಡ್ಡಿ, ವಿಜಯಪುರ MB ಪಾಟೀಲ್, ಬೆಂಗಳೂರು ನಗರ ಕೃಷ್ಣ ಬೈರೇಗೌಡ,
ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ, ದಕ್ಷಿಣ ಕನ್ನಡ ಯುಟಿ ಖಾದರ್, ಕಲಬುರಗಿ ಪ್ರಿಯಾಂಕ್ ಖರ್ಗೆ, ಬೀದರ್ಗೆ ಈಶ್ವರ್ ಖಂಡ್ರೆ, ಯಾದಗಿರಿಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಗದಗ ಜಿಲ್ಲೆ ಬಸವರಾಜ ರಾಯರೆಡ್ಡಿ, ಮಂಡ್ಯ ಜಿಲ್ಲೆಗೆ ಎನ್ ಚಲುವರಾಯಸ್ವಾಮಿ, ಚಿಕ್ಕಬಳ್ಳಾಪುರಕ್ಕೆ ಭೈರತಿ ಸುರೇಶ್, ಮೈಸೂರಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಧಾರವಾಡಕ್ಕೆ ಸಂತೋಷ್ ಲಾಡ್, ಕೊಪ್ಪಳ ಜಿಲ್ಲೆಗೆ ಶಿವರಾಜ ತಂಗಡಗಿ, ದಾವಣಗೆರೆಗೆ ಎಸ್ ಮಲ್ಲಿಕಾರ್ಜುನ್, ಚಾಮರಾಜನಗರಕ್ಕೆ ಸಿ ಪುಟ್ಟರಂಗಶೆಟ್ಟಿ, ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, ಹಾವೇರಿಗೆ ರುದ್ರಪ್ಪ ಲಮಾಣಿ, ಬಳ್ಳಾರಿಗೆ ಬಿ ನಾಗೇಂದ್ರ, ಉತ್ತರ ಕನ್ನಡ ಜಿಲ್ಲೆಗೆ ಲಕ್ಷ್ಮಣ್ ಸವದಿ, ಕೊಡಗು ಜಿಲ್ಲೆಗೆ PM ನರೇಂದ್ರ ಸ್ವಾಮಿ, ಹಾಸನಕ್ಕೆ KM ಶಿವಲಿಂಗೇಗೌಡ, ಬಾಗಲಕೋಟೆಗೆ ವಿಜಯಾನಂದ ಕಾಶಪ್ಪನವರ್, ಬೆಂಗಳೂರು ದಕ್ಷಿಣಕ್ಕೆ HC ಬಾಲಕೃಷ್ಣ, ರಾಯಚೂರಿಗೆ ಅಜಯ್ ಸಿಂಗ್, ಉಡುಪಿಗೆ ರಿಜ್ವಾನ್ ಅರ್ಷದ್, ಚಿತ್ರದುರ್ಗಕ್ಕೆ ಟಿ ರಘುಮೂರ್ತಿ ಮತ್ತು ವಿಜಯನಗರಕ್ಕೆ KS ಬಸವಂತಪ್ಪ ಎಂದು ಆಯ್ಕೆ ಮಾಡಲಾಗಿದೆ. ನಿಮ್ಮದು ಯಾವುದು ಜಿಲ್ಲೆ ಕಮೆಂಟ್ ಮಾಡ್ತಾ. ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.